ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಗುರುವಾರ ಬೆಳಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ಸೊ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಸೊ ಪೂಜೆ ಎಲ್ಲ ಮಾಡಬೇಕು ಅಂದ್ಕೊಂಡು ಬೆಳಗ್ಗೆ ಗುರುವಾರ ಟೈಮ್ ಬಂದು ಆಲ್ರೆಡಿ 6:45 ಆಗಿದೆ. ನಾನು 7 ಗಂಟೆ ಅಷ್ಟರಲ್ಲಿ ಪೂಜೆ ಮುಗಿಸ್ಬೇಕು ಅಂದ್ಕೊಂಡೆ. ಸೊ ಫೈನಲಿ ಬಾಗಿಲಿಗೆಲ್ಲ ಈ ಥರ ಇಟ್ಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು, ಇವತ್ತು ಗುರುವಾರ ಆಗಿರೋದ್ರಿಂದ ರಾಯರಿಗೆ ತುಪ್ಪದ ದೀಪ ಹಚ್ಚಿದ್ದೀನಿ ಫ್ರೆಂಡ್ಸ್. ಅಂದರೆ ತುಪ್ಪದ ಆರತಿ ಮಾಡಿಕೊಂಡೆ. ಸೊ ಆಮೇಲೆ ಪೂಜೆ ಕೂಡ ಮುಗೀತು. ಸೊ ನಮ್ಮ ಮನೆಯವರು ಕೂಡ ಎದ್ದು ರೆಡಿಯಾದರು. ಅವ್ರಿಗೆ ನಾಷ್ಟಕ್ಕೆ ಬಂದುಬಿಟ್ಟು ಅಲಸಂದೆ ಕಾಳು ಹುಳಿ ಮಾಡಿದ್ದೆ ಫ್ರೆಂಡ್ಸ್. ಬಾಕ್ಸ್ಗೂ ಅದನ್ನೇ ತೊಗೊಂಡು ಹೊರಟ್ರು ಕೆಲಸಕ್ಕೆ. ಸೊ ಫ್ರೆಂಡ್ಸ್, ಇಲ್ಲಿ ಬೆಳಗ್ಗೆ ಮ್ಯಾಕ್ಸಿ ಮನೇಲಿ ಬಿಸ್ಕೆಟ್ ಇರೋದು ಗೊತ್ತಾಗಿ ಬಂದಿದ್ಯಮ್ಮ. ಬೆಳಗ್ಗೆಯಿಂದ ಎಷ್ಟು ಸತಿ ಬಂದಾನು ಗೊತ್ತಾ ಫ್ರೆಂಡ್ಸ್. ಎಲ್ಲ ಕ್ಲೀನಿಂಗ್. ಆ ಕಡೆ ಎಲ್ಲ ಮಣ್ಣಾಗಿದೆಯಲ್ಲ, ಬೈಲೇ ತಿನ್ಕೊ. ಇದು ಒಂದು ನಿಮಿಷ. ತಿನ್ಕೊಮ್ಮ. ಇನ್ನೊಂದೈತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬಂದು ಗುರುವಾರ. ಸೊ ಬೆಳಗ್ಗೆಯಿಂದನೇ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೆ, ನೋಡಿದ್ರಲ್ಲ. ಸೊ 5 ಗಂಟೆಗೆ ಎದ್ದಿದ್ದೆ ಫ್ರೆಂಡ್ಸ್. ಆದರೆ ಸಿಕ್ಕಾಪಟ್ಟೆ ಚಳಿ ಇತ್ತು. ಸೊ ಮಲ್ಕೊಂಡು ಮತ್ತೆ 5:45 ಎದ್ದೆ. ಸೊ ಹಾಗಾಗಿ ಪೂಜೆ ಲೇಟ್ ಆಯಿತು. ಸೊ ಎದ್ದು ಬೇಗ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಫ್ರೆಶ್ ಆಗಿ, ಸೊ ದೇವ್ರ ಸಾಮಾನೆಲ್ಲ ಕ್ಲೀನ್ ಮಾಡಿ ಪೂಜೆಗೂ ಎಲ್ಲ ರೆಡಿ ಮಾಡಿಕೊಂಡೆ. ಸೊ ಹಬ್ಬ ಅಂದ್ರೂ ಕರೆಕ್ಟಾಗಿ 8:15 ಅಷ್ಟರಲ್ಲೆಲ್ಲ ಪೂಜೆ ಮಾಡಿದ್ದಾಯಿತು. ಸೊ ಅದೇ ಖುಷಿ. ಸೊ ಈಗ ಟೈಮ್ ಬಂದು ಕರೆಕ್ಟಾಗಿ 9 ಗಂಟೆ 10 ನಿಮಿಷ ಆಗಿದೆ. ಈಗ ಥರ ನಮ್ಮ ಮನೆಯವ್ರು ಹೊರಟ್ರು, ನೋಡಿದ್ರಲ್ಲ. ಸೊ ಈಗ ಅಂಗಡಿಗೆ ಹೋಗಬೇಕು ಫ್ರೆಂಡ್ಸ್. ಬನ್ನಿ ಹೋಗಿ ಹಾಲು ಬೇಕು. ಹಾಲು, ದ್ರಾಕ್ಷಿ ಗೋಡಂಬಿ, ಬಾದಾಮ್ ಪೌಡ್ರ್ ಎಲ್ಲ ತೊಗೊಂಬರೋಣ. ಸೊ ಫ್ರೆಂಡ್ಸ್ ನೋಡಿ, ಇಲ್ಲಿದೆ ಅಂಗಡಿ. ಸೊ ಹಾಲು ತೊಗೊಂಡು ಬಾದಾಮ್ ಪೌಡ್ರ್ ತೊಗೊತೀನಿ ಫ್ರೆಂಡ್ಸ್. ನಾಳೆ ಬೆಳಗ್ಗೆ ಪಾಯಸ ಮಾಡ್ತೀನಿ. ಸೊ ಹಾಗಾಗಿ ಬಾದಾಮ್ ಪೌಡ್ರು ಮತ್ತು ಅರ್ಧ ಲೀಟ್ರ್ ಪಾಯಸಕ್ಕೆ 1/4 ಲೀಟ್ರ್ ರವೆ ಉಂಡೆಗೆ ಹಾಲು ತೊಗೊಂಡು, ಆಮೇಲೆ ದ್ರಾಕ್ಷಿ ಗೋಡಂಬಿ ತೊಗೊಬೇಕು. ಗೋಡಂಬಿ ಇದೆ, ದ್ರಾಕ್ಷಿ ಮಾತ್ರ ತೊಗೊಬೇಕು. ಇದಿಷ್ಟು ತೊಗೊಂಡು ಹೊರಡೋಣ. ಸೊ ಫ್ರೆಂಡ್ಸ್, ಇಲ್ಲೇ ಮನೆ ಹತ್ರ ಕೇಕ್ ಪ್ಯಾಲೇಸ್ ಇತ್ತು. ಸೊ ಅಲ್ಲಿಗೆ ಹೋಗಿದ್ದೆ ಕೇಕ್ ತರೋಣ ಅಂತ. ಇನ್ನು ಮಿಡ್ ನೈಟಲ್ಲಿ ಕೇಕ್ ಕಟ್ ಮಾಡಿಸ್ಬೇಕಲ್ಲ, ಅದಕ್ಕೋಸ್ಕರ. ಸೊ ತುಂಬ ವೆರೈಟೀಸ್ ಆಫ್ ಕೇಕ್ ಇತ್ತು. ನಾನು ಯಾವ್ದು ತೊಗೊಳ್ಳೋದು ಅಂತ ನೋಡ್ತಾ ಇದ್ದೆ. ಸೊ ನನಗೆ ಬಂದುಬಿಟ್ಟು ಪೇಸ್ಟ್ರಿ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಸೊ ನನಗೆ ನಾರ್ಮಲ್ ಕೇಕ್ ಇಷ್ಟ, ನಮ್ಮ ಮನೆಯವ್ರಿಗೆ ಪೇಸ್ಟ್ರಿ ಇಷ್ಟ. ಅಷ್ಟು ಹಾಗಾಗಿ ಅವ್ರಿಗೆ ಫೇವ್ರೇಟ್ ಕೇಕ್ ತೊಗೊಂಡು ಮನೆಗೆ ಬಂದೆ. ಇಲ್ಲಿ ರವೆ ಉಂಡೆಗೆ ರೆಡಿ ಮಾಡ್ಕೊಳ್ಳೋಣ ಅಂತ ಹಾಲು ಕಾಯಿಸ್ಕೊಂಡಿದ್ದೀನಿ. ಈಗ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿ ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಇನ್ನೂ ಸ್ವಲ್ಪ ತುಪ್ಪ ಇರುತ್ತಲ್ಲ, ಅದಕ್ಕೇ ರವೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ರವೆ ಅಂತೂ ಫುಲ್ಲು ಒಂದು 80% ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ತೀನಿ. ಸೊ ಇದಂತೂ ತುಂಬ ಚೆನ್ನಾಗಿರುತ್ತೆ. ಸೊ ಯಾವ ಲೋಟದಲ್ಲಿ ನಾನು ರವೆ ತೊಗೊಂಡಿದ್ನೋ ಅದೇ ಲೋಟದಲ್ಲೇ ಸಕ್ಕರೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ ಕೂಡ ಹಾಕ್ಕೊಂಡೆ ಫ್ರೆಂಡ್ಸ್. ಏಲಕ್ಕಿ ಹಾಕಿದ್ಮೇಲೆ ಸ್ಮೆಲ್ ಅಂತೂ ಗಮ್ ಅಂತ ಇದೆ. ಆಮೇಲೆ ಕಾಯಿ ತುರಿ ಹಾಕ್ಕೊಂಡು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕಿ ಇಲ್ಲಿ ಮುಂಚೆನೇ ಮಿಕ್ಸ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಸ್ವಲ್ಪ ಜನ ತುಂಬ ಗಟ್ಟಿಗೆ ಮಾಡ್ತಾರೆ, ಬಟ್ ನನಗೆ ಸಾಫ್ಟಾಗಿದ್ರೇ ಇಷ್ಟ. ಹಾಗಾಗಿ ಸ್ವಲ್ಪ ಮೆತ್ತಗೆ ಮಾಡಿಕೊಂಡೆ. ಕೈಗೆ ಬೇಕಾದ್ರೆ ನೀವು ನೀರು ಕೂಡ ಹಾಕ್ಕೊಂಡು ಈ ಥರ ಉಂಡೆ ಕಟ್ಕೊಳ್ಬೋದು, ಇಲ್ಲ ತುಪ್ಪ ಬೇಕಾದ್ರೆ ತುಪ್ಪ ಕೂಡ ಹಾಕ್ಕೊಂಡು ಉಂಡೆ ಕಟ್ಕೊಳ್ಬೋದು. ನಾನು ಒಂದು ಸ್ವಲ್ಪ ತುಪ್ಪದಲ್ಲಿ ಒಂದು ಸ್ವಲ್ಪ ಹಾಗೆ ಕಟ್ಕೊಂಡೆ. ತುಪ್ಪದಲ್ಲಿ ಮಾಡಿರೋದೆಲ್ಲ ನಮ್ಮ ಮನೆಯವ್ರಿಗೆ, ಹಾಗೆ ನಾರ್ಮಲಾಗಿ ಮಾಡಿರೋದೆಲ್ಲ ನನಗೆ ಅಂತ ಅಂದ್ಕೊಂಡು. ಸೊ ಫೈನಲಿ ರವೆ ಉಂಡೆ ಮಾಡಿದ್ದೆಲ್ಲ ಆಯಿತು ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸಖತ್ತಾಗಿತ್ತು ಫ್ರೆಂಡ್ಸ್. ನಾನಂತೂ ಆಲ್ರೆಡಿ ಟೇಸ್ಟ್ ಮಾಡಿಬಿಟ್ಟೆ. ಸೊ ಒಂದೇ ಸತಿ ಒಂದು 3 ತಿಂದೆ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ನಮ್ಮ ಮನೆಯವ್ರು ಬಂದರೆ ಅವ್ರಿಗೂ ಕೊಡಬೇಕು. ಸೊ ಇದನ್ನು ಬಾಕ್ಸಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಇವಾಗ. ಸೊ ಆಮೇಲೆ ಕಡಲೆ ಉಸ್ಲಿ ಮಾಡೋಣ ಅಂತ ಕಡಲೆಕಾಳು, ಉಪ್ಪು ಮತ್ತು ಒಂದು ಸ್ವಲ್ಪ ಅರಿಶಿನ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ, ಕಾಬೂಲ್ ಚೆನ್ನ. ಸೊ ಆಮೇಲೆ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಜೀರಿಗೆ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಉಪ್ಪು ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡಿಕೊಂಡೆ. ಲೈಟಾಗಿ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಅರಿಶಿನದ ಪುಡಿ ಫ್ರೆಂಡ್ಸ್, ಸ್ವಲ್ಪ ಅರಿಶಿನದ ಪುಡಿ ಹಾಕಿ ಫ್ರೈ ಮಾಡಿಕೊಂಡು, ಆಮೇಲೆ ಬೇಯಿಸ್ಕೊಂಡಿದ್ರಲ್ಲ ಕಾಬೂಲ್ ಕಡಲೆ, ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ತೆಂಗಿನಕಾಯಿ ತುರಿ ಹಾಕ್ಕೊಳ್ಬೇಕು ಫ್ರೆಂಡ್ಸ್. ಇದಕ್ಕೆ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಒಂದು 5 ನಿಮಿಷದಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಆಮೇಲೆ ಕೊತ್ತಂಬರಿ ಹಾಕಿ ಫ್ರೈ ಮಾಡಿಕೊಂಡ್ರೆ ಸಾಕಾಗಿರುತ್ತೆ ಫ್ರೆಂಡ್ಸ್. ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಲುಕ್ಕು. ಆಮೇಲೆ ಸೊ ಫ್ರೆಂಡ್ಸ್, ಈಗ ಇಲ್ಲಿ ರಸಮ್ ಮಾಡ್ಕೊಳ್ಳೋಣ ಅಂತ ಒಂದು ಕುಕ್ಕರಲ್ಲಿ ನೀರು ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಅರಿಶಿನದ ಪುಡಿ, ಹಾಗೆ ಚಿಲ್ಲಿ ಪೌಡ್ರು, ಹಾಗೆ ಹಸಿಮೆಣಸಿನ್ಕಾಯಿ 2 ಹಾಕ್ಕೊಂಡಿದ್ದೀನಿ. ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಮೆಣಸು, ಹುಣಸೆಹಣ್ಣು, ಕೊತ್ತಂಬರಿ ಇದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟು ಹಾಕಿ ಬೇಯಿಸ್ಕೊಳ್ಳೋದು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು. ಸೊ ಬನ್ನಿ ಈಗ ಇದನ್ನು ಒಂದು ವಿಸಿಲ್ ಕೂಗಿಸ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ಇಲ್ಲಿ ಬೇಯಿಸ್ಕೊಂಡಿದ್ದೆನಲ್ಲ, ಸೊ ಅದನ್ನು ನೀರು ಸಪ್ರೇಟ್ ಮಾಡಿ ಇದನ್ನೆಲ್ಲನೂ ಹಾರಕ್ಕೆ ಇಟ್ಕೊಂಡಿದ್ದೀನಿ. ಇದು ಹಾರದ ಮೇಲೆ ಮಿಕ್ಸಿ ಮಾಡ್ಕೊಳ್ಬೇಕು.
ಸೊ ಫ್ರೆಂಡ್ಸ್ ಬೇಯಿಸ್ಕೊಂಡು ಆರಿಸ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸ್ಕೊಂಡಿದ್ದ ನೀರು ಕೂಡ ಹಾಗೆ ಎತ್ತಿಟ್ಕೊಂಡಿದ್ದೀನಿ. ಆ ನೀರೊಳಗೆ ಈಗ ರುಬ್ಬಿದ್ವಲ್ಲ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಸಾಸಿವೆ ಎಲ್ಲ ಚಿಟಪಟ ಅನ್ನಬೇಕು, ಆವಾಗ ಒಂಥರ ಫ್ಲೇವರ್ ಚೆನ್ನಾಗಿರುತ್ತೆ. ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ನಾನು ಆಗಲೇ ರುಬ್ಬಿರೋದು ನೀರು ಇದು ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ಅದು ಹಾಕ್ಕೊಂಡ್ರೆ ಸಾಕಾಗಿರುತ್ತೆ ಫ್ರೆಂಡ್ಸ್, ಸ್ಮೆಲ್ಲೇ ಒಂಥರ ಚೆನ್ನಾಗಿರುತ್ತೆ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಫ್ರೆಂಡ್ಸ್. ಇದು ಕುದೀತಾ ಇದ್ದರೆ ಸ್ಮೆಲ್ ಅಂತೂ ಗಮ್ಮಂತ ಇರುತ್ತೆ. ನೋಡಿ ಫ್ರೆಂಡ್ಸ್, ರಸ ಕುದಿ ಬರ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಸ್ಮೆಲ್ ಅಂತೂ ಘಮ ಘಮ ಅಂತ ಇದೆ. ಸೊ ಬರೀ ಬೇಳೆ ಸಾರು ಕಾಳು ಸಾರು ತಿಂದು ಬೋರ್ ಆಗಿದ್ರೆ ಈ ಥರ ರಸ ಮಾಡಿಕೊಂಡ್ರೆ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಸೊ ಈಗ ರೈಸ್ಗೆ ಇಡಬೇಕು ಬಿಸಿ ಬಿಸಿಯಾಗೆ. ಸೊ ನಮ್ಮ ಮನೆಯವ್ರು ಬರಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದರೆ ಬಿಸಿ ಬಿಸಿಯಾಗಿ ಇಬ್ಬರು ಬಿಸಿಯಾಗಿ ತಿನ್ಬೋದು. ಸೊ ಇದನ್ನೀಗ ಆಫ್ ಮಾಡಿ ಒಂದು ಅರ್ಧ ಅವರ್ ಬಿಟ್ಟು ಆಮೇಲೆ ರೈಸ್ಗೆ ಇಡ್ತೀನಿ ಫ್ರೆಂಡ್ಸ್. ಬಂದಿಲ್ಲ ಸೊ ಫ್ರೆಂಡ್ಸ್, ಇವತ್ತು ಮ್ಯಾಕ್ಸಿ ಕಾಣಿಸ್ಲಿಲ್ಲ. ಇದು ಬೇರೆದು, ಇದು ನಮ್ಮ ಮನೆಯವ್ರು ಹಿಂದೆನೇ ಬಂದಿತ್ತಂತೆ. ಸೊ ಅದಕ್ಕೆ ನಮ್ಮ ಮನೆಯವ್ರು ಆಗಲೇ ಬಿಸ್ಕೆಟ್ ಹಾಕೋದಕ್ಕೆ ಹೋಗಿದ್ರು, ಅದು ಹೊಟ್ಟೋಯ್ತು. ಮತ್ತು ಈಗ ನೋಡಿ ನಮ್ಮ ಮನೆಯವ್ರು ಬಿಸ್ಕೆಟ್ ಹಾಕೋದಕ್ಕೆ ಹೋದರೆ ಅದು ಹೋಗ್ತಾಯಿದೆ. ಮೇ ಬಿ ಅದಕ್ಕೆ ಭಯ ಅನಿಸುತ್ತೆ. ಸೊ ಅದಕ್ಕೆ ಅದು ನಾವು ಬಂದುಬಿಟ್ಟ ಮೇಲೆ ಬಂದು ತಿಂತಾ ಇದೆ. ಆಮೇಲೆ ನಮ್ಮ ಮನೆಯವರು ಬಂದು ಡ್ರೆಸ್ ಚೇಂಜ್ ಮಾಡಿಕೊಂಡು ಈಗ ಬಟ್ಟೆ ತರೋದಕ್ಕೆ ಹೋಗಿದ್ದೀವಿ ಫ್ರೆಂಡ್ಸ್. ಇನ್ನೇನು ನಾಳೆನೇ ಬರ್ಡೇ. ಸೊ ಅವರು ತುಂಬ ಬ್ಯುಸಿ ಇದ್ದರು, ಯಾಕಂದರೆ ನಾವು ತುಂಬ ದಿನ ಕೆಲ್ಸಕ್ಕೆ ರಜಾ ಹಾಕ್ಬಿಟ್ಟಿದ್ರು ನಮ್ಮ ಮನೆಯವರು. ಸೊ ಈಗ ಕೆಲಸ ಸಿಗ್ತಾಯಿದೆ. ಸೊ ಅದಕ್ಕೆ ಅವ್ರು ಬರೋದೇ 8-8:30 ಹೋಗ್ತಾಯಿದೆ ಕೆಲಸ ಮುಗಿಸ್ಕೊಂಡು. ಸೊ ಫ್ರೆಂಡ್ಸ್, ಈ ಬ್ಲಾಗ್ ಇಷ್ಟು. ಈ ಬ್ಲಾಗಿಗೆ ಏನು ಮಾಡ್ತೀನಿ, ಪ್ಲೀಸ್ ಯಾರ್ಯಾರು ವಿಡಿಯೋ ನೋಡಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಎಲ್ಲಿವರೆಗೂ ವಿಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಿರೋ